ಗೆಳೆಯರೇ, ನನ್ನ ಹೆಸರು ಸಂಜಯ್. ನಾನು ಹೆಚ್ಚಾಗಿ ಸಿಟಿಯಲ್ಲೇ ಇದ್ದೆ. ಹಳ್ಳಿಗೆ ಹೋಗಿದ್ದು ಕಡಿಮೆ. ನನ್ನ ತಂದೆ ಶ್ರೀ ಕೇದಾರನಾಥ್ ಮಹಾಜ್ಯೋತಿಷಾಲಯ, ಕೇರಳದ ಕೊಳ್ಳೇಗಾಲದ ಮಹಾಮಾಂತ್ರಿಕರಾದ ಪಂಡಿತ್ ಶ್ರೀ ನಾಗಾರ್ಜುನ ಭಟ್. ವಿದ್ಯೆ, ಉದ್ಯೋಗ, ಆರೋಗ್ಯ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿವಾಹ, ದಾಂಪತ್ಯ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು, ವ್ಯಾಪಾರ ವ್ಯವಹಾರದಲ್ಲಿನ ಲಾಭ ನಷ್ಟ, ಕೋರ್ಟ್ ಕಚೇರಿ, ಶತ್ರುದೋಷ ಹಾಗೂ ಎಲ್ಲಿಯೂ ಪರಿಹಾರವಾಗದಂತಹ ನಿಮ್ಮ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇವಲ 9 ಗಂಟೆಗಳಲ್ಲಿ ಫೋನ್ನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ನಾಗಾರ್ಜುನ ಭಟ್. 9880666749 988066673449. ತಾಯಿ ಒಳ್ಳೆಯ ಕೆಲಸದಲ್ಲಿದ್ದರು ಮತ್ತು ನನಗೂ ಒಳ್ಳೆಯ ಕೆಲಸ ಹುಡುಕುತ್ತಿದ್ದೆ. ಕಾಲೇಜು ಮುಗಿದಿತ್ತು ಮತ್ತು ಮದುವೆಯ ವಯಸ್ಸಾಗಿತ್ತು. ನನಗೂ 30 ದಾಟಿತ್ತು. ಆದರೆ ಈಗಲೇ ಮದುವೆಯಾಗಲು ನನಗೆ ಇಷ್ಟವಿರಲಿಲ್ಲ. ನನಗೊಬ್ಬ ಅಣ್ಣ ಇದ್ದಾನೆ, ನನಗಿಂತ ದೊಡ್ಡವನು. ಕೆಲವು ದಿನಗಳ ಹಿಂದೆ ಅವನ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದ್ದೆವು. ನನ್ನ ಅತ್ತಿಗೆ ಹಳ್ಳಿಯವರು, ನೋಡಲು ತುಂಬಾ ಸುಂದರ ಮತ್ತು ಆಕರ್ಷಕವಾಗಿದ್ದರು. ನನ್ನ ಅಣ್ಣ ಕೂಡ ನೋಡಲು ತುಂಬಾ ಚೆನ್ನಾಗಿದ್ದ. ನನಗಿಂತ ಸ್ವಲ್ಪ ದಷ್ಟಪುಷ್ಟನಾಗಿದ್ದ. ಮದುವೆ ಸಿಟಿಯಲ್ಲಿ ಆಗಿತ್ತು, ಆದರೆ ಅತ್ತಿಗೆ ಹಳ್ಳಿಯವರಾಗಿದ್ದರಿಂದ ಪ್ರಾರಂಭದಲ್ಲಿ ಮನೆಯವರೊಂದಿಗೆ ಹೊಂದಿಕೊಳ್ಳಲು ಅವರಿಗೆ ಕಷ್ಟವಾಯಿತು. ಆದರೆ ನಿಧಾನವಾಗಿ ಅವರು ಕಲಿತರು. ಮದುವೆಯಾಗಿ 1-2 ತಿಂಗಳಾಗಿತ್ತು ಮತ್ತು ಯಾವುದೋ ಕಾರ್ಯಕ್ರಮಕ್ಕಾಗಿ ಅವರ ಮನೆಯವರು ಅವರನ್ನು ತವರು ಮನೆಗೆ ಕರೆದುಕೊಂಡು ಹೋಗಿದ್ದರು. ಮನೆಯಿಂದ ಸೊಸೆಯನ್ನು ಕರೆತರಲು ಗಂಡಿನ ಕಡೆಯ ಮನೆಯವರೇ ಬರಬೇಕೆಂದು ಅವಳ ಮನೆಯವರು ಬೆಸಿದರು. ಆದರೆ ಅಣ್ಣನಿಗೆ ಕೆಲಸದ ಕಾರಣದಿಂದ ರಜೆ ಸಿಗುತ್ತಿರಲಿಲ್ಲ. ಈಗಾಗಲೇ ಮದುವೆಗಾಗಿ ಅಣ್ಣ 20 ದಿನ ರಜೆ ತೆಗೆದುಕೊಂಡಿದ್ದ. ಇಷ್ಟು ದಿನ ರಜೆ ತೆಗೆದುಕೊಂಡಿದ್ದರಿಂದ ಆಫೀಸಿನವರು ಅವನಿಗೆ ರಜೆ ನೀಡಲು ಸಿದ್ಧರಿರಲಿಲ್ಲ. ಆದ್ದರಿಂದ ನನ್ನ ಮನೆಯವರೆಲ್ಲರೂ ನನ್ನನ್ನು ಸೊಸೆಯನ್ನು ಕರೆತರಲು ಹೋಗುವಂತೆ ಕೇಳಿಕೊಂಡರು. ನಮ್ಮ ಸ್ವಂತ ಕಾರು ಇತ್ತು ಮತ್ತು ಕಾರಿನಲ್ಲಿ ಹೋಗಲು ನಾನು ನಿರ್ಧರಿಸಿದ್ದೆ. ನಾನು ನೋಡಲು ಸುಂದರವಾಗಿದ್ದೆ. ಅದರೊಂದಿಗೆ ನಾನು ಮಾತನಾಡುವ ರೀತಿ ಮನೆಯವರಿಗೆ ತಿಳಿದಿತ್ತು. ನಾನು ಎಷ್ಟು ಸಮಾಧಾನಕರ ಎಂದು ಅವರಿಗೆ ತಿಳಿದಿತ್ತು. ನನಗೆ ಕಾರಿನಲ್ಲಿ ಪ್ರಯಾಣಿಸಲು ತುಂಬಾ ಇಷ್ಟವಿತ್ತು. ಹಾಗಾಗಿ ನಾನೇ ಹೋಗಲು ನಿರ್ಧರಿಸಿದೆ. ಅಣ್ಣನಿಗೆ ಸಾಧ್ಯವಾಗದಿದ್ದಾಗ ಮನೆಯವರು ಬೇಗ ಹೋಗಿ ಬಾ ಎಂದು ಹೇಳಿದರು. ಅಲ್ಲಿ ಹೆಚ್ಚು ಕಾಲ ಇರಲು ನನಗೆ ಇಷ್ಟವಿರಲಿಲ್ಲ. ನಾನು ಬೆಳಿಗ್ಗೆ ಬೇಗ ಹೊರಟು ಸಂಜೆಯಾದರೂ ತೊಂದರೆ ಇಲ್ಲ, ಆದರೆ ನಾನು ಸಮಯಕ್ಕೆ ಬರುತ್ತೇನೆ ಎಂದು ಹೇಳಿದೆ. ಮನೆಯವರು ಸರಿ ಎಂದರು. ನಾನು ಮನೆಯಿಂದ ಬೇಗನೆ ಹೊರಟಿದ್ದೆ. ಆದರೆ ನನಗೆ ಊರು ತಿಳಿದಿರಲಿಲ್ಲ. ನಾನು ಮೊದಲ ಬಾರಿಗೆ ಆ ಊರಿಗೆ ಬರುತ್ತಿದೆ. ಹೇಗೋ ಹುಡುಕಿಕೊಂಡು ಮತ್ತು ಹೇಳಿದಂತೆ ಆ ವಿಳಾಸಕ್ಕೆ ಬಂದೆ. ನನ್ನನ್ನು ಕರೆದುಕೊಂಡು ಹೋಗಲು ಅತ್ತಿಗೆಯ ತಮ್ಮ ಬಂದಿದ್ದ. ಆತ ನನ್ನನ್ನು ಊರಿನ ಒಂದು ತುದಿಯಲ್ಲಿರುವ ಅವರ ಮನೆಗೆ ಕರೆದುಕೊಂಡು ಹೋದ. ಅವರ ಸುತ್ತಮುತ್ತಲಿನ ಮತ್ತು ಸಂಬಂಧಿಕರೆಲ್ಲ ನೆರೆಹೊರೆಯವರಾಗಿದ್ದರು. ನಾನು ಮೊದಲ ಬಾರಿಗೆ ಅವರ ಮನೆಗೆ ಬಂದಿದ್ದೆ. ಆದರೆ ಮನೆಗೆ ಬಂದ ನಂತರ ನೆರೆಹೊರೆಯ ಹೆಂಗಸರು ಮತ್ತು ಕೆಲವು ಹುಡುಗಿಯರು ನನ್ನನ್ನೇ ನೋಡುತ್ತಿದ್ದರು. ನನ್ನನ್ನು ಚೆನ್ನಾಗಿ ನೋಡಿಕೊಂಡರು. ಬಂದ ನಂತರ ಅತ್ತಿಗೆಯ ಚಿಕ್ಕಮ್ಮ ನನಗೆ ತಣ್ಣೀರಿನ ಬಾಟಲಿ ಕೊಟ್ಟು ಪ್ರಯಾಣ ಹೇಗಿತ್ತು ಎಂದು ಕೇಳಿದರು. ನಾನು ತುಂಬಾ ಚೆನ್ನಾಗಿತ್ತು. ನಿಮ್ಮ ಊರು ತುಂಬಾ ದೂರವಿದೆ. ನನಗೆ ತುಂಬಾ ಬೇಸರವಾಯಿತು. ಆದರೆ ಅತ್ತಿಗೆಯ ಮನೆ ತುಂಬಾ ದೊಡ್ಡದಾಗಿತ್ತು ಎಂದೆ. ರಾತ್ರಿ ನಾವೆಲ್ಲರೂ ಊಟ ಮಾಡಿದೆವು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಗಮನ ನನ್ನ ಕಡೆ ಇತ್ತು. ಅವಳು ಬೇರೆ ಯಾರೂ ಅಲ್ಲ, ನನ್ನ ಅತ್ತಿಗೆಯ ಚಿಕ್ಕಮ್ಮ. ನನ್ನ ಅತ್ತೆಯೂ ಸಹ ವಿಧವೆಯಾಗಿದ್ದರು ಮತ್ತು ಕೆಲವು ದಿನಗಳ ಹಿಂದೆ ಅಷ್ಟೇ ಅವರ ಪತಿ ತೀರಿಕೊಂಡಿದ್ದರು. ಆದರೂ ಚಿಕ್ಕಮ್ಮನನ್ನು ನೋಡಿದರೆ ಅವಳ ವಯಸ್ಸನ್ನು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ನೋಡಲು ತುಂಬಾ ಯಂಗ್ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದಳು. ಅದರಲ್ಲಿಯೂ ಸೀರೆಯಲ್ಲಿ ಅವಳು ಇನ್ನಷ್ಟು ಅಂದವಾಗಿ ಮತ್ತು ಮಾದಕವಾಗಿ ಕಾಣುತ್ತಿದ್ದಳು. ಹಳ್ಳಿಯಲ್ಲಿ ಇಷ್ಟೊಂದು ಸುಂದರವಾಗಿ ಯಾರಾದರೂ ಇರಲು ಸಾಧ್ಯವೇ? ನಾನು ನಂಬಲು ಸಾಧ್ಯವಾಗಲಿಲ್ಲ. ಅವಳು ನನ್ನೊಂದಿಗೆ ತುಂಬಾ ಆತ್ಮೀಯವಾಗಿ ಮಾತನಾಡುತ್ತಿದ್ದಳು ಮತ್ತು ಪ್ರೀತಿಯಿಂದ ಮಾತನಾಡುತ್ತಿದ್ದರೆ ನನ್ನ ಮನಸ್ಸು ಕರಗುತ್ತಿತ್ತು. ನಾನು ಅವಳನ್ನು ನೋಡುತ್ತಿದ್ದೆ, ಆದರೆ ಅವಳು ನನ್ನನ್ನು ನೋಡಿ ನಾಚಿಕೊಳ್ಳುತ್ತಿದ್ದಳು ಮತ್ತು ಕಡಿಮೆ ಮಾತನಾಡುತ್ತಿದ್ದಳು. ಸಂಜೆ ಊಟವಾದ ನಂತರ ನನ್ನ ಅತ್ತಿಗೆಯ ಸಹೋದರ ಬನ್ನಿ ಊರೆಲ್ಲ ಸುತ್ತಾಡಿಕೊಂಡು ಬರೋಣ ಎಂದ. ಸುಮಾರು 9 ಗಂಟೆಯಾಗಿತ್ತು ಮತ್ತು ನನಗೂ ನಿದ್ದೆ
ಬರುತ್ತಿತ್ತು. ಆದರೆ ನಾಳೆ ಊರಿಗೆ ಹೋಗಬೇಕಿದೆ, ಇವತ್ತೊಂದು ದಿನ ಸುತ್ತಾಡಿಕೊಂಡು ಬರೋ ಎಂದು ನಾನು ಹೇಳಿದೆ. ನನ್ನ ಅತ್ತಿಗೆಯ ಸಹೋದರ ದಷ್ಟಪುಷ್ಟವಾಗಿದ್ದ. ನಾನು ಅವನೊಂದಿಗೆ ತಿರುಗಾಡಲು ಹೋದೆ. ನನಗೆ ಸ್ವಲ್ಪ ತಡವಾಗಿತ್ತು, ಏಕೆಂದರೆ ನಾನು ಊಟದ ನಂತರ ವೀಳ್ಯದೆಲೆ ತಿನ್ನುವ ಅಭ್ಯಾಸವಿತ್ತು. ಹಾಗಾಗಿ ನಾನು ವೀಳ್ಯದೆಲೆ ಹಾಕಿಕೊಂಡಿದ್ದೆ. ಅವನು ನನಗೆ ವೀಳ್ಯದೆಲೆ ಕೊಟ್ಟಿದ್ದ, ಅದರಿಂದ ನನ್ನ ತುಟಿಗಳು ಕೆಂಪಾಗಿದ್ದವು. ನಾನು ಮನೆಗೆ ಬಂದಾಗ ಮನೆಯವರೆಲ್ಲ ಅವನ ಮೇಲೆ ರೇಗಾಡಿದರು. ಅತಿಥಿ ಬಂದಿದ್ದಾನೆ, ಇಷ್ಟೊಂದು ರಾತ್ರಿ ಎಲ್ಲಿಗೆ ಕರೆದುಕೊಂಡು ಹೋಗಿದ್ದೆ? ಹಳ್ಳಿಯಲ್ಲಿ ರಾತ್ರಿ ಹೊತ್ತು ಹೆಚ್ಚಾಗಿ ತಿರುಗಾಡುವುದಿಲ್ಲ ಎಂದು ನಿನಗೆ ಗೊತ್ತಿಲ್ಲವೇ ಎಂದು ಕೇಳಿದರು. ಆಗ ಅವನು, ನಾನು ಇಲ್ಲೇ ಹತ್ತಿರದಲ್ಲೇ ಹೋಗಿದ್ದೆ ಎಂದು ಹೇಳಿದ. ನನ್ನ ಅತ್ತಿಗೆ, ನೀವೆಲ್ಲರೂ ಈಗ ಮಲಗಿಕೊಳ್ಳಿ ಎಂದಳು. ಆದರೆ ನನಗೆ ಮನೆಯಲ್ಲಿ ನಿದ್ದೆ ಬರುತ್ತಿರಲಿಲ್ಲ. ನಾನು ಹೊರಗೆ ಮಲಗುತ್ತೇನೆ ಎಂದೆ, ಆದರೆ ಮನೆಯವರು ಬೇಡ ಎಂದರು. ಕೊನೆಗೆ ನಾನು ಮೇಲೆ ಮಲಗಲು ಹೋದೆ, ಆದರೆ ಅಲ್ಲಿ ಸೊಳ್ಳೆಗಳು ಹೆಚ್ಚಾಗಿದ್ದವು. ಕೊನೆಗೆ ನಾನು ರೂಮಿಗೆ ಬಂದು ಫ್ಯಾನ್ ಹಾಕಿ ಮಲಗಿದೆ. ಆದರೆ ಮಧ್ಯರಾತ್ರಿಯಲ್ಲಿ ನನ್ನ ಭಾವ ಏನೋ ಕೆಲಸಕ್ಕೆಂದು ಹೊಲಕ್ಕೆ ಹೋದ. ನಾನು ರೂಮಿನಲ್ಲಿ ಒಬ್ಬಂಟಿಯಾಗಿದ್ದೆ. ಹೊಸ ಜಾಗದಲ್ಲಿ ನನಗೆ ನಿದ್ದೆ ಬರುತ್ತಿರಲಿಲ್ಲ. ನಾನು ಹಳ್ಳಿಗೆ ಬಂದಿರುವುದು ಇದೇ ಮೊದಲು. ನನಗೆ ನಗರದಲ್ಲಿ ರಾತ್ರಿಯೆಲ್ಲ ಮೊಬೈಲ್ ನೋಡಿಕೊಂಡು ಬೆಳಿಗ್ಗೆ ಮಲಗುವ ಅಭ್ಯಾಸವಿತ್ತು. ಅದೇ ರೀತಿ ಇಲ್ಲಿಯೂ ಆಯಿತು. ಆದರೆ ಇದ್ದಕ್ಕಿದ್ದಂತೆ ಯಾರೋ ನನ್ನನ್ನು ಬಾಗಿಲಿನಿಂದ ನೋಡುತ್ತಿರುವಂತೆ ನನಗೆ ಅನಿಸಿತು. ನಾನು ಸ್ವಲ್ಪ ಭಯಪಟ್ಟೆ, ಆದರೆ ನಂತರ ಎದ್ದು ನೋಡಿದೆ, ಅದು ನನ್ನ ಅತ್ತಿಗೆಯ ಚಿಕ್ಕಮ್ಮ ಶಾಲಿನಿ ಆಗಿದ್ದಳು. ಆಗ ನಾನು ಏನಾದರೂ ಬೇಕಾ ಎಂದು ಕೇಳಿದೆ. ಆಗ ಅವಳು, ಏನು ಬೇಡ, ನೀವು ಇನ್ನೂ ಎಚ್ಚರವಾಗಿದ್ದೀರಾ? ಅತಿಥಿಗಳು ಮಲಗಲಿಲ್ಲವೇ? ನಾಳೆ ನೀವು ಹೋಗಬೇಕೆಂದು ನಿಮಗೆ ತಿಳಿದಿದೆ ಎಂದಳು. ನಾನು ಹೌದು ಎಂದೆ. ನಂತರ ನಾನು ರೂಮಿಗೆ ಬಂದೆ. ಅವಳು ನನ್ನ ಹಿಂದೆ ನನ್ನ ರೂಮಿಗೆ ಬಂದಳು. ನಾನು, ನೀವು ಸಹ ಎಚ್ಚರವಾಗಿದ್ದೀರಾ ಎಂದು ಕೇಳಿದೆ. ಆಗ ಅವಳು, ಹೌದು, ನನಗೆ ರಾತ್ರಿ ನಿದ್ರೆ ಬರುವುದಿಲ್ಲ. ಬಹಳ ಹೊತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೊರಳಾಡುತ್ತಿರುತ್ತೇನೆ ಎಂದಳು. ನಾನು ಏಕೆ ಎಂದು ಕೇಳಿದೆ. ಆಗ ಅವಳು ಯಾವುದೇ ಕಾರಣವನ್ನು ಹೇಳಲಿಲ್ಲ. ಆಗ ನಾನು, ನಿಮ್ಮ ಮದುವೆಯಾಗಿತ್ತು, ಆದರೆ ನಿಮ್ಮ ಗಂಡ ತೀರಿಕೊಂಡರು, ಆದರೂ ನೀವು ಇಲ್ಲಿ ವಾಸಿಸುತ್ತಿದ್ದೀರಿ ಎಂದು ಕೇಳಿದೆ. ಆಗ ಅವಳು, ಏನು ಮಾಡುವುದು, ನನ್ನ ತವರು ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಹಾಗಾಗಿ ನಾನು ಇಲ್ಲಿ ಅತ್ತೆಯ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಎಂದಳು. ಆಗ ಅವಳು, ಆದರೆ ನಾನು ಇಲ್ಲಿರುವುದು ನನ್ನ ಅತ್ತೆಗೆ ಇಷ್ಟವಿಲ್ಲ. ಕೆಲವೊಮ್ಮೆ ಅವರು ನನ್ನನ್ನು ತುಂಬಾ ಬೈಯುತ್ತಾರೆ. ದಿನವಿಡೀ ಹೊಲದಲ್ಲಿ ಕೆಲಸ ಮಾಡಲು ಹೇಳುತ್ತಾರೆ ನೋಡಿ. ನನಗೂ ಮನಸ್ಸಿದೆ ಎಂದು ಹೇಳಿ ಅಳಲಾರಂಭಿಸಿದಳು. ಯಾರು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುವುದಿಲ್ಲ ಮತ್ತು ಯಾವಾಗಲೂ ನನ್ನನ್ನು ಬೈಯುತ್ತಾರೆ. ನಾನು ಯಾರಿಗೂ ಹೇಳುವುದಿಲ್ಲ. ನೀವು ಬಂದಾಗಲೂ ಮನೆಯವರು ನೀನು ಹೆಚ್ಚು ಮುಂದೆ ಹೋಗಬೇಡ ಎಂದು ಹೇಳುತ್ತಿದ್ದರು ಎಂದು ಹೇಳಿದಳು. ಅದನ್ನು ಕೇಳಿ ನಾನು ಆಶ್ಚರ್ಯಚಕಿತನಾದೆ. ನಾನು, ನೀವು ಮೊದಲು ಶಾಂತರಾಗಿರಿ, ಇಲ್ಲದಿದ್ದರೆ ಯಾರಾದರೂ ಕೇಳಿದರೆ ಮತ್ತೆ ಬೈಯುತ್ತಾರೆ ಎಂದೆ. ಅವಳು ನನ್ನ ಪಕ್ಕದಲ್ಲಿ ಕುಳಿತಳು. ನಾನು ಅವಳನ್ನು ಸಮಾಧಾನಿಸುತ್ತಿದ್ದೆ. ಅವಳನ್ನು ನೋಡಿದರೆ ನಿಜವಾಗಿಯೂ ನನಗೆ ಕೆಟ್ಟೆನಿಸಿತು. ಕೆಲವೊಮ್ಮೆ ನನಗೆ ರಾತ್ರಿ ಅವರ ನೆನಪು ಬರುತ್ತದೆ. ಆಗ ನನಗೆ ನಿದ್ರೆ ಬರುವುದಿಲ್ಲ. ನಂತರ ನಾನು ಹೀಗೆ ಅತ್ತಿಂದಿತ್ತ ತಿರುಗುತ್ತಿರುತ್ತೇನೆ ಎಂದಳು. ನಾನು, ಹೌದು, ಅದು ಇರಲೇಬೇಕಲ್ಲ, ನಿಮಗೆ ನೆನಪು ಬರಲೇಬೇಕು. ನೀವು ತುಂಬಾ ಚಿಕ್ಕವರು ಮತ್ತು ನೋಡಲು ತುಂಬಾ ಸುಂದರವಾಗಿದ್ದೀರಿ. ನಿಮಗೂ ಮನಸ್ಸಿದೆ ಅಲ್ಲವೇ ಎಂದೆ. ಆಗ ಅವಳು ಹೌದು ಎಂದಳು. ನೀವು ಎರಡನೇ ಮದುವೆಗೆ ಪ್ರಯತ್ನ ಏಕೆ ಮಾಡಲಿಲ್ಲ ಎಂದು ನಾನು ಕೇಳಿದೆ. ಆಗ ಅವಳು ನನ್ನ ಕಡೆ ನೋಡುತ್ತಾ, ನಾನು ಎರಡನೇ ಮದುವೆಯ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಎದುರಿಗಿನ ವ್ಯಕ್ತಿ ಹೇಗಿರುತ್ತಾರೋ ನನಗೆ ತಿಳಿದಿಲ್ಲ ಎಂದಳು. ನಾನು, ಹಾಗೇನಾದರೂ ಇದ್ದರೆ ನೋಡೋಣ. ನನ್ನ ಸ್ನೇಹಿತರು ಒಂದಿಬ್ಬರು ಇದ್ದಾರೆ ಮತ್ತು ಅವರು ನಿಮ್ಮನ್ನು ಸ್ವೀಕರಿಸುತ್ತಾರೆ ಎಂದೇ. ಬೇಡ, ನನಗೆ ಅದೆಲ್ಲ ಬೇಡ ಎಂದಳು. ನಾನು ಅವಳ ಕಡೆ ನೋಡುತ್ತಿದ್ದೆ. ಅವಳ ವ್ಯಾಕುಲತೆಯ ಸ್ಥಿತಿಯನ್ನು ನೋಡಲಾಗಲಿಲ್ಲ. ಅವಳು, ನೀವು ಕೂಡ ನೋಡಲು ತುಂಬಾ ಸುಂದರ ಮತ್ತು ಆಕರ್ಷಕವಾಗಿದ್ದೀರಿ, ನಿಮ್ಮ ಮದುವೆಯಾಗಿದೆ ಎಂದು ಕೇಳಿದಳು. ನಾನು, ನನಗೆ ಮದುವೆಯಾದ ಹಾಗೆ ಕಾಣುತ್ತದೆ. ಇಲ್ಲ, ಇನ್ನೂ ಇಲ್ಲ ಎಂದೆ. ಅವಳು, ಹೌದೇ, ನೀವು ಸಹ ನೋಡಲು ಏನು ಕಡಿಮೆ ಇಲ್ಲ ಅತಿಥಿಗಳೇ ಎಂದು ನನಗೆ ಹೇಳಿದಳು. ನಾನು, ಅದು ನಿಜ, ಆದರೆ ಏನು ಮಾಡುವುದು, ನನಗೆ ಇನ್ನು ಯಾರು ಗೆಳತಿ ಇಲ್ಲ ಎಂದೆ. ಅವಳು ಮಾತ್ರ ಸುಮ್ಮನಿದ್ದಳು. ಮಾತನಾಡುತ್ತಾ ಅವಳು ನನ್ನ ಹತ್ತಿರ ಬಂದಳು. ಅವಳು, ನಾನು ನಿಮಗೆ ಒಂದು ಮಾತು ಹೇಳಲೆ
ಎಂದು ಕೇಳಿದಳು. ನಾನು ಹೇಳಿ ಎಂದೆ. ನಾನು ನಿಮ್ಮನ್ನು ಮೊದಲ ಬಾರಿಗೆ ನೋಡಿದಾಗಲೇ ನನ್ನ ಮನಸ್ಸು ತಳಮಳಿಸುತ್ತಿತ್ತು. ನಿಮ್ಮೊಂದಿಗೆ ಇರಲು ನನಗೆ ತುಂಬ ಆಸೆ ಆಗುತ್ತಿತ್ತು. ಏನೋ ನನಗೆ ತಿಳಿದಿಲ್ಲ, ಆದರೆ ನೀವು ನನ್ನ ಕಡೆ ನೋಡಿದಾಗ ನನ್ನ ಮನಸ್ಸು ತುಂಬಿ ಬರುತ್ತದೆ. ನನ್ನ ಹೃದಯ ಬಡಿತ ಹೆಚ್ಚಾಗುತ್ತದೆ. ನೀವು ಮಾತನಾಡುತ್ತಿರಬೇಕಾದರೆ ನನ್ನ ಸ್ಥಿತಿ ತುಂಬಾ ಕೆಟ್ಟದಾಗುತ್ತದೆ. ನಾನು ಒಳಗಿನಿಂದ ಹೇಗಿದ್ದೇನೆಂದು ನನಗೆ ಮಾತ್ರ ಗೊತ್ತು ಎಂದಳು. ಅವಳ ಈ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ನಿಜ ಹೇಳಬೇಕೆಂದರೆ ಅವಳಿಗೆ ನನ್ನಿಂದಲೇ ಇಂದು ನಿದ್ರೆ ಬರುತ್ತಿಲ್ಲವೇನೋ ಎಂದು ನನಗೆ ಅನ್ನಿಸಿತು. ಆಗ ಅವಳು ನನಗೆ ನನ್ನನ್ನು ಶಾಂತಗೊಳಿಸಿ ಎಂದಳು. ನಾನು ಆಶ್ಚರ್ಯಚಕಿತನಾದೆ. ಆದರೆ ಇದರಲ್ಲಿ ಅವಳ ತಪ್ಪಿರಲಿಲ್ಲ. ಅವಳು ತುಂಬಾ ಹತಾಶೆ ಮತ್ತು ಒಂಟಿತನದಿಂದ ಬಳಲುತ್ತಿದ್ದಳು. ಏನನ್ನಾದರೂ ಮಾಡುವ ಬಯಕೆ ಅವಳಿಗಿತ್ತು. ನಾನು ಮೊದಲು ಸ್ವಲ್ಪ ಸಮಯ ಕಾದೆ. ನಂತರ ನಾನು ಕೂಡ ಯೋಚಿಸಿದೆ, ಇಷ್ಟು ಸುಂದರ ಹೆಂಗಸು ಮತ್ತೆ ಸಿಗುತ್ತಾರೋ ಇಲ್ಲವೋ, ಮತ್ತು ಅವಳ ಸ್ವಂತ ಇಚ್ಛೆಯಿದ್ದರೆ ನಾನು ಅವಳನ್ನು ಶಾಂತಗೊಳಿಸಲೇಬೇಕಲ್ಲ ಎಂದುಕೊಂಡೆ. ನಂತರ ನಾನು ಸಿದ್ಧ ಎಂದೆ. ಅವಳು ತಕ್ಷಣ ಎದ್ದು ಬಾಗಿಲನ್ನು ಒಳಗಿನಿಂದ ಮುಚ್ಚಿದಳು. ತಕ್ಷಣ ಬಂದು ನನ್ನ ಪಕ್ಕದಲ್ಲಿ ಕುಳಿತಳು. ಈಗ ಅವಳು ಚೆನ್ನಾಗಿ ತಯಾರಾಗಿದ್ದಳು. ಅವಳು ನನ್ನ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಕೈಯನ್ನು ನನ್ನ ಕೈ ಮೇಲೆ ಇಟ್ಟಳು ಮತ್ತು ನಿಮಗೆ ಏನು ಬೇಕು ಅದನ್ನು ಮಾಡಿ. ನಾನು ಬೇಡ ಎನ್ನುವುದಿಲ್ಲ. ವರ್ಷಗಳಿಂದ ನನಗೆ ಏನು ಸಿಕ್ಕಿರಲಿಲ್ಲವೋ ಅದನ್ನು ನಿಮ್ಮಿಂದ ಕೇಳುತ್ತೇನೆ ಎಂದಳು. ಇದನ್ನು ಕೇಳಿದ ನಂತರ ನನ್ನ ಮನಸ್ಸು ಕೂಡ ಬಯಸಲಾರಂಭಿಸಿತು. ನಾನು ಅವಳ ಹತ್ತಿರ ಹೋದೆ. ನಿಧಾನವಾಗಿ ನಾನು ಅವಳನ್ನು ಹಿಡಿದುಕೊಂಡೆ. ಅವಳು ನನ್ನನ್ನು ತುಂಬಾ ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಬಿಡಲು ಸಹ ತಯಾರಿರಲಿಲ್ಲ. ಹೀಗೆ ನನ್ನನ್ನು ಪ್ರೀತಿಸುತ್ತೀರಿ ಎಂದು ನನಗೆ ಹೇಳಿದಳು. ಅವಳು ನಿಲ್ಲಿಸಬೇಡ, ಇಡೀ ರಾತ್ರಿ ನನ್ನನ್ನು ಹೀಗೆ ಶಾಂತಗೊಳಿಸುತ್ತಿರು. ನಾನು ನಿನ್ನವಳು ಮಾತ್ರ. ಇಷ್ಟು ದಿನಗಳ ನಂತರ ನೀವು ನನ್ನನ್ನು ಭೇಟಿಯಾಗಿದ್ದು ಒಳ್ಳೆಯದಾಯಿತು. ಕನಿಷ್ಠ ಇಂದು ನನ್ನ ರಾತ್ರಿಯ ವ್ಯವಸ್ಥೆ ಆಯಿತು ಎಂದು ಅವಳು ಹೇಳುತ್ತಿದ್ದಳು. ಅವಳು ತುಂಬಾ ಸಂತೋಷಪಟ್ಟಳು. ಬೆಳಗ್ಗೆ ಅವಳು ತನ್ನ ಕೋಣೆಗೆ ಹೋದಳು. ನಾನು ಏಳಲು ಸ್ವಲ್ಪ ತಡವಾಯಿತು. ಆದರೆ ಹೋಗುವಾಗ ಅವಳ ಕಣ್ಣುಗಳು ನೀರಿನಿಂದ ತುಂಬಿದ್ದವು ಮತ್ತು ದೂರದಿಂದ ಹೋಗುವಾಗ ಅವಳು ಸಂತೋಷವಾಗಿ ಕಾಣುತ್ತಿದ್ದಳು. ನಿಮಗೆ ಕತೆ ಹೇಗೆ ಅನಿಸಿತು ಎಂದು ನನಗೆ ತಿಳಿಸಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.